30 ವರ್ಷಗಳಲ್ಲೇ ಬಿಜೆಪಿಗೆ ಅತ್ಯಧಿಕ ಮತಗಳಿಕೆ. ದೆಹಲಿಯಲ್ಲಿ ಬಿಜೆಪಿ ಕೈ ಹಿಡಿದಿದೆ ಹಿಂದೂ ಮತಗಳು. ದೆಹಲಿ ಚುನಾವಣೆಯಲ್ಲಿ ಒಂದು ರೀತಿ ಬಿಜೆಪಿಯ ಸುನಾಮಿ. 30 ವರ್ಷಗಳ ತನಕ ಅಂದರೆ 30 ವರ್ಷಗಳಲ್ಲೇ ಅತ್ಯಧಿಕ ಮತಗಳಿಕೆಯನ್ನು ಮಾಡಿದೆ ಬಿಜೆಪಿ. ದೊಡ್ಡ ಸಾಧನೆ. ಹಾಗೆ ನೋಡಕ್ಕೆ ಹೋದರೆ ಹಲವಾರು ಜಂಜಡಗಳ ನಡುವೆನೂ ಕೂಡ ಕಾಂಗ್ರೆಸ್ಗೆ ಮತಗಳಿಕೆ 10% ಇಳಿಕೆಯಾಗಿದೆ. ಕಾಂಗ್ರೆಸ್ ಮತಗಳಿಕೆ. ಬಿಜೆಪಿ ತನ್ನ ಪರ್ಸೆಂಟೇಜ್ ಆಫ್ ವೋಟಿಂಗ್ ಅನ್ನು ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡಿಕೊಂಡಿದೆ. ಕಳೆದ 30 ವರ್ಷದಲ್ಲಿ ಬಂದಿರಲಿಲ್ಲ ಇಷ್ಟು ಮತಗಳು ಅಂತಕ್ಕಂಥದ್ದು. ಹಾಗಾಗೇ ಬಿಜೆಪಿಯವರು ಈಗಾಗಲೇ ಸೆಲೆಬ್ರೇಷನ್ ಅನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ. ನಾವು ಗೆದ್ವಿ, ನಾವು ಅಧಿಕಾರಕ್ಕೆ ಬಂದ್ವಿ ಅಂತ. ಮ್ಯಾಜಿಕ್ ನಂಬರ್ ಇರತಕ್ಕಂಥದ್ದು 36. ಈಗಾಗಲೇ 44 ಕ್ಷೇತ್ರಗಳಲ್ಲಿ ಬಹುಮತದತ್ತ ಅಂದರೆ 44 ಕ್ಷೇತ್ರಗಳನ್ನ ಗೆಲ್ಲುವತ್ತ ದಾಪುಗಾಲನ್ನು ಬಿಜೆಪಿ ಇಡ್ತಾ ಇರೋದ್ರಿಂದ ಬಿಜೆಪಿ ಪಕ್ಷದಲ್ಲಿ ಆ ಪಕ್ಷದ ಕಾರ್ಯಕರ್ತರು ಈಗಾಗಲೇ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಷ್ಟ್ರ ರಾಜಧಾನಿ ಬಿಜೆಪಿ ವಶ ಆಗಬೇಕು ಅಂತ ಪ್ರಯತ್ನ ಪಟ್ಟ ಕಾರ್ಯಕರ್ತರು. ನಂಗೆ ಯಾಕೋ ರಾಜ್ಯದಲ್ಲಿ ಬಿಜೆಪಿ ಅವ್ರ ರೀತಿಯಲ್ಲಿ ಕಾಣಿಸಕ್ ಶುರು ಆಗ್ಬಿಟ್ರು. 120 ಸೀಟ್ಗಳು ಹೀಗೆ ಮುನ್ನಡೆಯನ್ನ ಕಾಯ್ದುಕೊಂಡಂತ ಸಂದರ್ಭದಲ್ಲಿ ಈ ರೀತಿ ಬಿಜೆಪಿ ಅವರು ಸೆಲೆಬ್ರೇಷನ್ ಮಾಡಿದ್ರು. ಆಮೇಲೆ 104ಕ್ಕೆ ಬಂದ್ಬಿಟ್ಟು ಅತಂತ್ರ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು. ಪ್ರಕಾಶ್ ಸರ್, ನಾನು ಅದೇ ಹೇಳ್ತಾ ಇದ್ದೆ, ಮುಸ್ಲಿಮರನ್ನ ನಾವು ಹೋಲಿಸ್ತೀವಿ ಅಂತ ಏನದು ಬಿಂಬಿಸ್ತಾ ಇರಿ, ಅದು ಸರಿಯಲ್ಲ. ನಮ್ಮ ಒಂದು ಸೆಕ್ಯುಲರ್ ಪಾರ್ಟಿ ಎಲ್ಲರೂ ಇಲ್ಲ ಬಿಂಬಿಸ್ತಾ ಇರೋದು ಒಂದೇ. ನಾನು ಬಿಂಬಿಸ್ತಾ ಇರೋದು ಸರಿಯಿಲ್ಲ. ನಾವು ಎಲ್ಲ ಸಮುದಾಯಗಳಿಗೆ ನಮ್ಮ ಪಕ್ಷ ಒಂದು ಅವ್ರನ್ನ ರಕ್ಷಣೆ ಮಾಡೋದು, ಅವ್ರನ್ನ ಮುಖ್ಯ ವಾಹಿನಿಗೆ ತರೋದಕ್ಕೆ ಪ್ರಯತ್ನ ಮಾಡೋದು ಕಾಂಗ್ರೆಸ್. ಇಂಟರ್ವ್ಯೂನ್ ಆಗ್ತಾ ಇದ್ದೀನಿ. ಹಾಗಿದ್ರೆ ಮುಸ್ಲಿಮರ ವಿಚಾರದಲ್ಲಿ ಒಂದೇ ಒಂದು ಮಾತುಗಳು ಬರೋದಿಲ್ವಲ್ಲ ಹಿಂದೂಗಳ ವಿಚಾರದಲ್ಲಿ ಮಾತಾಡೋರಿಗೆ? ಕುಂಭಮೇಳಕ್ಕೆ ಹೋದಾಗ ನೀರಿನಲ್ಲಿ ಮುಳುಗೆದ್ರೆ ಬಡತನ ಹೋಗುತ್ತಾ ಅಂತಂದಾಗ, ಮೆಕ್ಕಾಗಿ ಹೋಗಿ ಬಂದಾಗ ಬಡತನ ಹೋಗುತ್ತಾ ಅಂತ ಯಾಕೆ ಕೇಳೋದಿಲ್ಲ? ಈಗ ಅವರವರ ಧರ್ಮದ ವಿಚಾರದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ. ನಾವು ಕುಂಭಮೇಳಕ್ಕೆ ಹೋಗಿ ಹಲವಾರು ಕಾಂಗ್ರೆಸ್ಸಿಗರಲ್ಲಿ ಹೋಗಿಲ್ಲ ಅಂತ ನಾನು ಹೋಗಿಲ್ಲ ಅಂತ ಹೇಳಿದೆ. ನಾನು ಹೇಳ್ತಾರೆ ಮುಳುಗಿ ಬಂದ್ರೆ ಬಡತನ ಹೋಗುತ್ತಾ ಅಂತ ಕೇಳಿದಾಗ, ಮೆಕ್ಕಾಗಿ ಹೋಗಿ ಬಂದಾಗ ಬಡತನ ಹೋಗುತ್ತಾ ಅಂತ ಕೇಳ್ಬೋದಾಗಿತ್ತಲ್ಲ, ಅಂತ ಮಾತುಗಳೇ ಬರೋದಿಲ್ವಲ್ಲ. ಈಗ ನೀವು ಏನಂದ್ರೆ ನನ್ನ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಕ್ಕೆ ಬಿಡ್ತಾ ಇಲ್ಲ. ಹೇಳಿ ಸರ್ ಪ್ಲೀಸ್. ನಾನು ಒಂದು ಸೆಂಟೆನ್ಸ್ ಮಾತಾಡಿದ್ರೆ ನೀವು ಇಂಟರ್ಫಿಯರ್ ಆಗ್ತೀರಾ, ನಾನು ಅದು ಮತ್ತೆ ಅದು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ನಾನು ಹೇಳೋದಿಷ್ಟೇ, ಕಾಂಗ್ರೆಸ್ಸು ನಾನು ಹೇಳ್ದಂಗೆ ಎಲ್ಲ ಸಮುದಾಯಗಳಿಗೆ ಸಮಾನಾಂತರವಾಗಿ ನೋಡುತ್ತೆ. ಕಾಂಗ್ರೆಸ್ಸಲ್ಲಿ ಮೆಜಾರಿಟಿ ಲೀಡರ್ಸು ಇಲ್ಲ ಹಿಂದೂಗಳೇ ಇಲ್ಲಿ ಇರೋದು. ಮೆಜಾರಿಟಿ ಅಧಿಕಾರ ಸಿಕ್ಕಿರೋದು ಹಿಂದೂಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ. ಆಮೇಲೆ ಎಲ್ಲ ಸಮುದಾಯಗಳಿಗೂ ಅವಕಾಶ ಕೊಟ್ಟಿದ್ದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಆದರೆ ಬಿ ಜೆ ಪಿಯ ನೀತಿ ಏನು? ಹಿಂದುತ್ವ, ಮುಸ್ಲಿಮರನ್ನ ಅವರು ಶೆಟ್ರ್ ಹೇಳಿದಾಗೆ ಸೆಕೆಂಡ್ ಕ್ಲಾಸ್ ಸಿಟಿಸನ್, ಅವ್ರ ಮೇಲೆ ಅತ್ಯಾಚಾರ, ಅವ್ರನ್ನ ಒಂಥರ ಸೆಕೆಂಡ್ ಕ್ಲಾಸ್ ಸಿಟಿಸನ್ ನೋಡೋದು. ಅದು ಅವ್ರ ಪಾರ್ಟಿಯ ನೀತಿ. ಅದು ಅವ್ರು ಬಂದಿರೋದು ಹಿಂದೂ ವೋಟ್ಗಳನ್ನು ನಾವು ಬರಬೇಕು ಅಂಥೇಳಿ. ನನ್ನ ಪ್ರಕಾರ ಕಾಂಗ್ರೆಸ್ಸಲ್ಲಿರುವಂಥ ಹಿಂದೂಗಳು ಈ ದೇಶದ ಈ ಒಂದು ನಮ್ಮ ಸಂಸ್ಕೃತಿನ ರಕ್ಷಣೆ ಮಾಡಿರೋದು ಕಾಂಗ್ರೆಸ್ ಪಕ್ಷ. ನನ್ನ ಪ್ರಶ್ನೆಗೆ ಉತ್ತರ ಬರಲೇ ಇಲ್ಲ. ನಿಮ್ಮ ಪ್ರಶ್ನೆ, ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅನ್ನೋದಾದ್ರೆ ಮೆಕ್ಕಾಗಿ ಹೋಗಿ ಬಂದ್ರೆ ಕೇಳಲಿಲ್ಲ ಯಾಕೆ ಸರ್? ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಅದು ಪ್ರಶ್ನೆಗೆ ಉತ್ತರ ನಾನು ಹೇಳಿದ್ದೀನಿ. ಅವರವರ ಧರ್ಮದಲ್ಲಿ ಏನೇನು ಅವರಿಗೆ ಸಂಸ್ಕೃತಿ ಹೇಳ್ತಾರೆ ಅದನ್ನು ಮಾಡಬೇಕು. ಈಗಂದರೆ ಕಾಂಗ್ರೆಸ್ಸಿನ ನಮ್ಮ ಹಿರಿಯ ನಾಯಕರು ಹೇಳಿದ್ರೆ ಅಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳ ಬಡತನ ಹೋಗುತ್ತೆ ಅಂತ ಹೇಳಿದಾಗ ಅದರಲ್ಲಿ ಏನು ಮೀನಿಂಗ್ ಜಾಸ್ತಿ ಅರ್ಥ ಮಾಡೋದಂತಕ್ಕಿಂತ ಜಾಸ್ತಿ ಇದು ವಾಸ್ತವಾಂಶ. ನೀವು ಹೇಳಿ, ನನಗೆ ಬರೀ ಹಿಂದೂಗಳ ವಿಚಾರದಲ್ಲಿ ಯಾಕೆ ಮಾತಾಡ್ತೀರಾ? ಅದಕ್ಕೆ ಆ ಪ್ರಶ್ನೆ, ಇವರು ಮುಸ್ಲಿಂ ಓಲೈಕೆ ಮಾಡ್ತಾರೆ, ಹಿಂದೂಗಳನ್ನ ತುಷ್ಟೀಕರಣ ಮಾಡ್ತಾರೆ, ಈ ತರ ಭಾವನೆಗಳು ಬರುತ್ತೆ ಅಂತ ಹೇಳೋದು. ನೀವು ಯಾಕೆ ಇದನ್ನ ನೀವು ಬರೀ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ನೀವು ಬರೀ ಟಾರ್ಗೆಟ್ ಆಗ್ಬೇಕಾಗಿಲ್ಲ. ನಾನೇನ್ MLC ಸ್ಥಾನ ನಿಮ್ ತರನು ಪಡ್ಕೊಳ್ಬೇಕಾಗಿಲ್ಲ, ನಾನೇನ್ ಯಾವ್ದೋ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬೇಕು ಆಗಿಲ್ಲ. ಬಿಜೆಪಿ ಓಲೈಸ್ಬಿಟ್ಟು ಅವರಿಂದ ನನಗೇನಾದ್ರೂ ಲಾಭ ಪಡ್ಕೊಳ್ಬೇಕಾಗಿರೋ ಇಲ್ಲ. ನಾನು ಕೇಳಬೇಕಾಗಿರೋದು ನಿಮ್ಮ ಹೇಳಿಕೆಗಳು ಹೇಗಿರುತ್ತೆ, ತುಷ್ಟೀಕರಣ.
ಅದೇ ಹೇಳ್ತೀನಲ್ಲ, ಪದೇ ಪದೇ ಅದನ್ನ ಇಂಟರ್ಫಿಯರ್ ಮಾಡಿಕೊಂಡು ನಾನು ಮುಗಿದ ಮೇಲೆ ನೀವು ಏನ್ ಬೇಕಾದ್ರೂ ಕೇಳಿ. ಅಲ್ಲ, ನನ್ ಉತ್ತರನೇ ಬರ್ಲಿಲ್ವಲ್ಲ, ಅದಕ್ಕೆ ನಾನು ಕೇಳಿರೋ ಪ್ರಶ್ನೆಗೆ ಅದು ಬಿಟ್ಟು ಇನ್ನೆಲ್ಲವೂ ಕೂಡ ಬಂತಲ್ವಾ, ಅದಕ್ಕೆ ಕೇಳಿದೆ. ನಿಮ್ಮ ಉತ್ತರನೇ ಕೊಡ್ತಾ ಇದ್ದೀನಿ ನಾನು. ನೀವು ಹೇಳೋದ ಥರ ಹೇಳೋದನ್ನ ಬರೀ ನಾನು ಹಿಂದೂಗಳ ಮೇಲೆ ಮಾತಾಡಿದಾಗ ಮುಸ್ಲಿಮರಿಗೆ ಯಾಕೋ ನೀವು ಮೆಕ್ಕ ಹೋಗಕ್ಕ ಅಂತ ಕೇಳ್ತೀರಲ್ಲ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಒಂದು ಕ್ರಿಶ್ಚಿಯನ್ಸು ಚರ್ಚಿಗೆ ಹೋಗಲ್ವಾ, ಇವರು ಗುರುದ್ವಾರಕ್ಕೆ ಹೋಗಲ್ವಾ, ನಾವು ಟೆಂಪಲ್ಗಳಿಗೆ ಹೋಗಲ್ವಾ? ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಹೇಳಿ, ಬರೀ ಹಿಂದೂಗಳ ವಿಚಾರದಲ್ಲಿ ಯಾಕೆ ಅಲ್ಲಲ್ಲ, ರಿಸಲ್ಟ್ ಬರಲಿಲ್ಲ, ರಿಸಲ್ಟ್ ಉತ್ತರ ಕೊಟ್ಟಿದ್ದಾರೆ ಈಗ ಜನ ಅಲ್ಲಿ. Zero. ಅಲ್ಲಿ ನೋಡಿ, ಒಂದೇ ಒಂದು ಕ್ಷೇತ್ರದಲ್ಲಿ ಅವರು ಮುನ್ನಡೆಯಲ್ಲಿ ಇದ್ದಿದ್ದು, ಈಗ ಅದು ಕೂಡ 0 ಆಗಿದೆ. ಹಾಗಾಗಿ ಒಂದು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ನವರು, ಇಂಥ ಹೇಳಿಕೆಗಳು ಚುನಾವಣೆಯಲ್ಲಿ ಯಾವ ಪರಿಣಾಮಗಳನ್ನ ಬೀರುತ್ತೆ. ಹೇಳಿಕೆಯನ್ನು ಕೊಟ್ಟವರು ಯಾರು? AICC ಅಧ್ಯಕ್ಷರು, ಯಾರೋ ನಿನ್ನೆ ಮೊನ್ನೆ ಬಂದಂತಹ ಸಣ್ಣ ಪಟ್ಟ ಲೀಡರ್ಗಳಲ್ಲ. ಹಾಗಾಗಿ ಏನಾಗುತ್ತೆ, ಇದು ಇಂಪ್ಯಾಕ್ಟ್ ಆಗುತ್ತೆ. AICC ಅಧ್ಯಕ್ಷರು ಅವರ ಅಭಿಪ್ರಾಯನ ಹೇಳಿದ್ದಾರೆ. ಹಾಗಂದ್ರೆ ಈ ಎಲ್ಲ ಹಿಂದೂಗಳಿಗೆ ವಿರೋಧ ಅಂತ ಇಲ್ಲ.